ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ ಎಲ್ಲರಿಗೂ. ಹಬ್ಬಕ್ಕೆ ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ. ಸೊ ಅದರ ವಿಚಾರವಾಗಿ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ತುಂಬಾ ಊಹಾಪೋಹಗಳು ಇತ್ತು. ಆಲ್ರೆಡಿ ರಿಲೀಸ್ ಆಗ್ಬಿಟ್ಟಿದೆ, ನಮ್ಮ ಅಕೌಂಟ್ ಗಳಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಜನ ತುಂಬಾನೇ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು. ಅದು 26ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದ್ದು. 27ನೇ ಕಂತಿನ ಹಣ ರಿಲೀಸೇ ಮಾಡಿರ್ಲಿಲ್ಲ, ಈಗ ರಿಲೀಸ್ ಮಾಡಿದ್ದಾರೆ. ಸರಿನಾ? ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ರಿಲೀಸ್ ಮಾಡ್ತಾ ಇದಾರೆ, ಅಂದ್ರೆ ಈ ಹಬ್ಬಕ್ಕೆ ನಾಡಿದ್ದು ರಿಲೀಸ್ ಮಾಡ್ತಾ ಇದಾರೆ. ಇದ್ರಲ್ಲಿ ಕ್ಲಿಯರ್ ಆಗಿ ಇನ್ನೊಂದು ವಿಚಾರ ಹೇಳ್ತೀನಿ. 26 ಎಲ್ಲರಿಗೂ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ಸಿಗದೆ ಇಲ್ದಿರೋರು ಏನ್ ಮಾಡ್ಬೇಕು, ಅಥವಾ 27 ಯಾವಾಗಿಂದ ಶುರುವಾಗುತ್ತೆ, ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ವಿಚಾರ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಾಚ್ ಮಾಡಿ. ಸರಿನಾ? ಈಗ 27ನೇ ಕಂತಿನ ಹಣ ನಮ್ಗೆ ಯುಗಾದಿ ಹಬ್ಬಕ್ಕೆ ಅಮೌಂಟ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಬಳ್ಕರ್ ಅವರೇನೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಯಾಕಂದ್ರೆ ಇಷ್ಟೆಲ್ಲ ಗೊಂದಲ ಆಯ್ತು. ಮತ್ತೆ ನೋಡಿ, ಫೆಬ್ರವರಿ ಮಾರ್ಚ್ ಏನಿತ್ತು ಲಾಸ್ಟ್ ಇಯರ್ದು, ಅಮೌಂಟ್ ನ ರಿಲೀಸೇ ಮಾಡ್ಲಿಲ್ಲ, ಅಮೌಂಟ್ ನ ಇವರು ಬಿಡುಗಡೆನೆ ಮಾಡ್ಲಿಲ್ಲ. ಸೊ ಅದ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ. ಕೊಡ್ತಾರಾ ಇಲ್ಲ ಹಿಂಗೆ MRS ತರ ಏನ್ ಕಥೆ ಅನ್ನೋದ್ರ ಬಗ್ಗೆ ಮಾತ್ರ ಗೊತ್ತಿಲ್ಲ. ಸೊ ಇವಾಗ 27ನ ಕೊಡೋದಕ್ಕೆ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ಸೊ ಮೊದಲನೇದಾಗಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಫಸ್ಟ್ ನಾವು ಈ ಜಿಲ್ಲೆಗಳಿಗೆ ಫೋಕಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಜಿಲ್ಲೆಗಳು ಇದಾವೆ ಲಿಸ್ಟ್ ಅಲ್ಲಿ. 27ನೇ ಕಂತಿನ ಹಣ ನಿಮ್ಗೆ ಅಮೌಂಟ್ ರಿಲೀಸ್ ಆಗುತ್ತೆ. ನಿಮಗೆ 4 ಹಂತಗಳಲ್ಲಿ ಅಮೌಂಟ್ ಬರುತ್ತೆ. ಹಾಕಿದ ತಕ್ಷಣ ಯಾರಿಗೂ ಬರೋದಿಲ್ಲ. ಸೊ ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ನಮ್ಗೆ ಒಂದಷ್ಟು ಜಿಲ್ಲೆಗಳ ಲಿಸ್ಟ್ ಕೊಟ್ಟಿದ್ದಾರೆ. ನಾವು ಮೊದಲನೇದಾಗಿ ಈ ಒಂದು ಜಿಲ್ಲೆಗಳಿಗೆ ಈ ಸತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂಡ್ ಲಿಸ್ಟ್ ಗಳ ಬಗ್ಗೆ ನಾವು ಇವಾಗ ಫೋಕಸ್ ಮಾಡ್ತಾ ಹೋಗೋಣ. ಬೆಂಗಳೂರು ಅರ್ಬನ್, ಬೆಂಗಳೂರು ನಗರಕ್ಕೆ ಫಸ್ಟ್ ಬರ್ತಾ ಇದೆ. ಅದಾದ್ಮೇಲೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾ ಇದೆ. ಮೈಸೂರು ಜಿಲ್ಲೆಗೆ ಬೇಗ ಕೊಡ್ತಾ ಇದ್ದಾರೆ. ಮತ್ತೆ ದಾವಣಗೆರೆ, ರಾಮನಗರ, ಚನ್ನಪಟ್ಟಣ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಬೀದರ್, ಕೋಲಾರ, ಬಾಗಲಕೋಟೆ, ಗದಗ, ಬೆಳಗಾವಿ, ಕೊಪ್ಪಳ, ಕಲಬುರಗಿ, ಉಡುಪಿ, ಬಳ್ಳಾರಿ, ರಾಯಚೂರು, ಇಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಬೇಕಾದ್ರೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಓಕೆನಾ? ಮೈಸೂರು, ದಾವಣಗೆರೆ, ರಾಮನಗರ, ಚನ್ನಪಟ್ಟಣ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಬೀದರ್, ಕೋಲಾರ, ಬಾಗಲಕೋಟೆ, ಗದಗ, ಬೆಳಗಾವಿ, ಕೊಪ್ಪಳ, ಕಲಬುರಗಿ, ಉಡುಪಿ, ಬಳ್ಳಾರಿ, ರಾಯಚೂರು, ಇಷ್ಟು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಅಮೌಂಟ್, ಅದು 27ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಇಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಹೋಗಿದೆ. ಸೊ ಒಂದು ರೊಟೇಷನ್ ಮುಖ್ಯವಾಗಿರುವಂತ ಜಿಲ್ಲೆಗಳಿಗೆ ಇವರು ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಫೋಕಸ್ ನ ಮಾಡಿದ್ದಾರೆ. ಇದು ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಫಸ್ಟ್ ಫೋಕಸ್ ಮಾಡಿ ಅಮೌಂಟ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಮಿಕ್ಕಿರುವಂತ ಜಿಲ್ಲೆಗಳು ಯಾರು ಅಂತ ಹೇಳಿದ್ರೆ, ಹಾಸನ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ವಿಜಯಪುರ, ದಕ್ಷಿಣ ಕನ್ನಡ, ಕೊಡಗು, ಇಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಇರುತ್ತೆ. ಅಂದ್ರೆ ಬರುತ್ತೆ ಅಮೌಂಟ್. ಪೆಂಡಿಂಗ್ ಅಂದ್ರೆ ನಿಮ್ಗೇನು ಹೋಲ್ಡಲ್ಲಿ ಇಡಲ್ಲ, ಅಮೌಂಟ್ ಸ್ವಲ್ಪ ತಡ ಆಗುತ್ತೆ. ಫಸ್ಟ್ ಈ ಜಿಲ್ಲೆಗಳಿಗೆ ಮುಗಿಸ್ಬಿಟ್ಟು ನಂತರ ನಿಮ್ಮ ಜಿಲ್ಲೆಗಳಿಗೆ ಫೋಕಸ್ ನ ಮಾಡ್ತಾ ಇದ್ದಾರೆ. ಸೊ ಲಿಸ್ಟ್ ಕ್ಲಿಯರ್ ಆಗಿ ಗೊತ್ತಾಗಿದೆಯಲ್ಲ. ಸೊ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ ಅಮೌಂಟ್. ನಿಮಗೆ ರಿಲೀಸ್ ಆದ್ಮೇಲೆ ಹಂತ ಹಂತವಾಗಿ ಫಸ್ಟ್ ಫೋಕಸ್ ಈ ಜಿಲ್ಲೆಗಳಿಗೆ, ಅದಾದ್ಮೇಲೆ ಮಿಕ್ಕಿರುವಂತ ವಿಜಯಪುರ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಈ ಭಾಗಗಳಿಗೆ ಅಮೌಂಟ್ ರಿಲೀಸ್ ಆಗುತ್ತೆ. ಎವ್ರಿ ಟೈಮ್ ಗೃಹಲಕ್ಷ್ಮಿ ಹಣ 4 ಭಾಗಗಳಾಗಿ ಬರುತ್ತೆ. ಅದರಲ್ಲಿ ಎಲ್ಲಾನು ಸ್ಪ್ಲಿಟ್ ಮಾಡ್ಬಿಟ್ಟು ನಿಮಗೆ 1 ತಿಂಗಳ ಕಾಲ ಅವಕಾಶದಲ್ಲಿ ಎಲ್ಲರಿಗೂ ತಲುಪುವಂತ ಪ್ರಯತ್ನನ ಮಾಡ್ತಾರೆ ಗೃಹಲಕ್ಷ್ಮಿ ಹಣನ. ಸರಿನಾ? ಸೊ ಇದು 27ನೇ ಕಂತಿನ ಹಣ ಈಗ ರಿಲೀಸ್ ಆಗ್ತಾ ಇರೋ ಅಮೌಂಟಿನ ಬಗ್ಗೆ ನಾನು ಮಾತಾಡಿದ್ದು. ಇನ್ನ 26ನೇ ಕಂತಿನ ಹಣ ತುಂಬಾ ಜನಕ್ಕೆ ಬಂದಿಲ್ಲ ಅನ್ನೋ ತರ ಯಾರಾದ್ರೂ ಇದ್ರೆ, 26 ಕಂತಿನ ಹಣ ಬಂದಿಲ್ಲ ನನಗೆ ಅಂತ ಇದ್ರೆ, ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಗಳ ಪರಿಸ್ಥಿತಿನ ಚೆಕ್ ಮಾಡ್ಕೊಳ್ಳಿ. ಎವ್ರಿ ಟೈಮ್ ನಾವು ಇದಕ್ಕೆ ರಿಮೈಂಡರ್ ನ ಕೊಡ್ತಾನೆ ಬರ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ, 26 ಬಂದಿಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಹುಶಃ ಕ್ಯಾನ್ಸಲ್ ಆಗಿರುತ್ತೆ, ಇಲ್ಲ ಅಂದ್ರೆ BPL ಇಂದ APL ಗೆ ವರ್ಗಾವಣೆ ಮಾಡಿರ್ತಾರೆ. ನೀವೇನು ಮಾಡಿರಲ್ಲ, ನಮ್ದು ಇಲ್ಲ, ನಮ್ದು ಕ್ರೈಟೀರಿಯಾ ಒಳಗಡೆನೆ ನಾವ್ ಇದೀವಿ ಅಂತ ಹೇಳಿದ್ರು ಮಿಸ್ ಆಗಿ, ಎಲ್ಲಾ ಟೆಕ್ನಾಲಜಿ ಇವಾಗ ಮುಂದಕ್ಕೆ ಹೋಗಿರೋದ್ರಿಂದ, AI ಬಂದಿರೋದ್ರಿಂದ ಆಟೋಮೆಟಿಕ್ ಆಗಿ ರೇಷನ್ ಕಾರ್ಡ್ಗಳು ಒಂದೊಂದ್ ಚೂರಲ್ಲೂ ಡಿಟೆಕ್ಟ್ ಮಾಡ್ಬಿಟ್ಟು ಕ್ಯಾನ್ಸಲೇಷನ್ ಮಾಡ್ಬಿಟ್ಟಿರುತ್ತೆ. ಮ್ಯಾನ್ಯುವಲಿ ಅದನ್ನ ಕೂತ್ಕೊಂಡು ಚೆಕ್ ಮಾಡ್ಬೇಕು ಅಂತ ಅಂದಾಗ ಅದಕ್ಕೆ ನಾವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಮತ್ತೊಮ್ಮೆ. ಇಲ್ಲ ನಮ್ದು ತಪ್ಪಾಗಿ ನೀವು ಕ್ಯಾನ್ಸಲ್ ಮಾಡಿದೀರ ಅಂತ ಹೇಳಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು ಎಲ್ಲಾನು ಸಬ್ಮಿಟ್ ಮಾಡಿ ಬಂದ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನ ಆಕ್ಟಿವೇಟ್ ಮಾಡ್ಕೊಡ್ತಾರೆ. 26ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು. ಆಹಾರ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು, ಇಲ್ಲಾಂದ್ರೆ ರೇಷನ್ ಡಿಪೋಗಳ ಮುಂದೆ ಅದನ್ನ ಅಂಟಿಸ್ತಾರೆ. ಪ್ರತಿ ತಿಂಗಳು ಚೇಂಜ್ ಮಾಡ್ತಾ ಇದಾರೆ. ಅಲ್ಲಿ ಹೋಗಿ ನೀವು ವರ್ಗಾವಣೆ ಆಗಿದೆಯಾ, ಕ್ಯಾನ್ಸಲೇಷನ್ ಆಗಿದೆಯಾ ಅಂತ ಹೇಳಿ ಕ್ರಾಸ್ ಚೆಕ್ ನ ಮಾಡ್ಕೊಂಡ್ರೆ ಪರಿಸ್ಥಿತಿಗಳು ಗೊತ್ತಾಗುತ್ತೆ.
ಇಲ್ಲ ಅಂತ ಅಂದ್ರೆ ನಿಮಗೆ ಬಂದಿಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ಬೇರೆ ಏನೂ ಆಪ್ಷನ್ ಇಲ್ಲ. ಇಲ್ಲಾಂದ್ರೆ ನಿಮ್ಮ ಡಿಬಿಟಿ ಸ್ಟೇಟಸ್ ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಇಷ್ಟು ಆಗಿನೂ ನನಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ಖಂಡಿತವಾಗ್ಲೂ ಅದನ್ನ ನೀವು ರಿಕವರಿ ಮಾಡ್ಕೋಬಹುದು. 15 ವರ್ಕಿಂಗ್ ಡೇಸ್ ಅಲ್ಲಿ ರಿಕವರಿ ಮಾಡ್ಕೊಡ್ತಾರೆ. ಬಟ್ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಮೊದಲನೇದಾಗಿ ನೀವು ಮಾಡ್ಕೊಳ್ದಿರ ಸುಮ್ನೆ ಹೋಗ್ಬಿಟ್ರೆ ಆಗಲ್ಲ. ನಿಮಗ್ ಗೊತ್ತಾಗ್ಬೇಕು ಕ್ಯಾನ್ಸಲ್ ಆಗಿದ್ಯೋ ಇಲ್ವೋ ಅಂತ ಹೇಳ್ಬಿಟ್ಟು, ಸರಿನಾ? ಸೊ 27ನೇ ಕಂತಿನ ಹಣ ಇನ್ನೇನು ರಿಲೀಸ್ ಆಗತ್ತೆ, ಎಲ್ಲರಿಗೂ ಹಬ್ಬಕ್ಕೆ ಅಮೌಂಟ್ ಬರುತ್ತೆ, ಸರಿನಾ? ಇನ್ನೊಂದು ವಿಚಾರ, ಪೆನ್ಷನ್ನಿನ ಬಗ್ಗೆ ನನಗೆ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ರಿ, ನಮಗೆ ಪೆನ್ಷನ್ ಬಂದಿಲ್ಲ, ವಿಡೋ ಪೆನ್ಷನ್, ಸ್ಪೆಷಲಿ ವಿಡೋ ಪೆನ್ಷನ್ ಬಂದಿಲ್ಲ ನಮ್ಗೆ, ತುಂಬಾ ತಿಂಗಳೇ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ವಿಡೋ ಪೆನ್ಷನ್ ನ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಯಾರಿಗೆಲ್ಲ ಬಂದಿದೆ ನೀವು ಇದನ್ನೂ ಸಮೇತ ಡಿಬಿಟಿಯಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಪೆನ್ಷನ್ಗೆ ಅಂತಾನೆ ಸಪರೇಟ್ ಡಿಬಿಟಿ ಇರುತ್ತೆ, ಅದು ನೀವು ಪೆನ್ಷನ್ ಬರ್ತಾ ಇರೋರಿಗೆ ಗೊತ್ತಿರುತ್ತೆ. ಪೆನ್ಷನ್ ಅದು ವಿಡೋ ಪೆನ್ಷನ್ ಏನಿದೆ ಅಮೌಂಟ್ ಅದನ್ನ ರಿಲೀಸ್ ಮಾಡಿದ್ದಾರೆ. ವಿಡೋ ಪೆನ್ಷನ್ ಹೋಲ್ಡರ್ಸ್ ಗಳು ಯಾರೆಲ್ಲ ಇದೀರಾ ಅಂತವ್ರಿಗೆ ಹಣ ಬಂದಿರುತ್ತೆ, ನೋಡ್ಕೊಳ್ಳಿ, ಸರಿನಾ? ನೋಡ್ಕೊಂಡು ನೀವು ಕ್ಲಿಯರೆನ್ಸ್ ನ ತಗೋಬಹುದು, ಬಿಕಾಸ್ ಅಮೌಂಟ್ ಅಂತೂ ರಿಲೀಸ್ ಆಗಿದೆ. ಇದಾದ್ಮೇಲೆ ಯುವ ನಿಧಿ ವಿಚಾರವಾಗಿ ಲಾಸ್ಟ್ 15 ಡೇಸ್ ಬ್ಯಾಕು ನಾನು ವಿಡಿಯೋ ಮಾಡಿದೆ. ಯಾರೊಬ್ರು ಕಮೆಂಟ್ ಕೂಡ ಹಾಕಿದ್ರು, ನಮ್ಗೆ ಲಾಸ್ಟ್ 2 ಮಂತ್ಸ್ ಇಂದ ಯುವ ನಿಧಿದು ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇದೇ ವಿಚಾರವಾಗಿ ಮೊನ್ನೆ ಏನು ನಮ್ಮ ಬಜೆಟ್ ನಡೀತು, ಇದರಲ್ಲಿ ಇದನ್ನ ಹೇಳಿದ್ದಾರೆ, ಈ ತರ ನಾವು ಬಜೆಟ್ ಇದಾಗಿತ್ತು, ಹಾಗಾಗಿ 2 ತಿಂಗಳು ಹಣನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಒಪ್ಕೊಂಡಿದ್ದಾರೆ ಸ್ಪೀಕರ್ ಮುಂದೆ. ಸೊ ಇವಾಗ ಏನಾಗ್ತಿದೆ ಅಂತ ಅಂದ್ರೆ, ನಾವು ಅಮೌಂಟ್ ನ ಇದಕ್ಕೆ ಅಂತ ಹೇಳ್ಬಿಟ್ಟು ಹೂಡಿಕೆನ ಮಾಡಿ ಇಟ್ಕೊಂಡಿದೀವಿ, ಈಗ ಅದಕ್ಕೆ ಅಮೌಂಟ್ ರಿಲೀಸ್ ಮಾಡ್ತಾ ಇದೀವಿ. ಅದು ಸ್ವಲ್ಪ ಡಿಬಿಟಿ ಸ್ಟೇಟಸ್ ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂತ ಕೂಡ ಹೇಳ್ತಾ ಇದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಬ್ಯಾಂಕ್ KYC ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ 1000 ರೀಸನ್ಸ್ ಗಳನ್ನ ಕೊಡ್ತಾರೆ. ಇದ್ಯಾವುದು ಇರ್ಲಿಲ್ಲ, ಆಗಿತ್ತು ತೊಂದ್ರೆ. ಅದು ಏನ್ ಫಲಾನುಭವಿಗಳಿರೋದೆ 3.5 ಲಕ್ಷ, ಯುವ ನಿಧಿ ಫಲಾನುಭವಿಗಳಿರೋದೆ 3.5 ಲಕ್ಷ, ಅವ್ರಿಗೂ 2 ತಿಂಗಳು ಹಣನ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಬಜೆಟ್ ಅಲ್ಲಿ ಇಷ್ಟು ಅಮೌಂಟ್ ನ ಅಂತ ಹೇಳಿ ಇವಾಗ ರಿಕವರಿ ಮಾಡ್ಕೊಂಡಿದೀವಿ. ಅಮೌಂಟ್ ನ ನಾವು ಯುವ ನಿಧಿಗೆ ರಿಲೀಸ್ ನ ಮಾಡ್ಬಿಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮಗೆ ಬಹುಶಃ ಈ ತಿಂಗಳಿಂದ ಬರಬಹುದು ಯುವ ನಿಧಿ. ಏನ್ ಪೆಂಡಿಂಗ್ ಇತ್ತು ಅದು ನಿಮ್ಗೆ 2 ಕಂತಿನ ಹಣನು ಒಟ್ಟಿಗೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಸೊ ಏನ್ ಪೆಂಡಿಂಗ್ ಇತ್ತು ಅದನ್ನ ಒಟ್ಟಿಗೆ ಕೊಟ್ಬಿಡೋಣ, ಮತ್ತೆ ಅದು ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ. ಅದು ಒಟ್ಟಿಗೆ ಬರುತ್ತಾ ಇಲ್ಲ ಮತ್ತೆ ಏನ್ ಸ್ಪ್ಲಿಟ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ನಮ್ಗೆ ಗ್ಯಾರಂಟಿ ಇಲ್ಲ, ಬಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಅಪ್ಡೇಟ್ ಒಂದು ಬಂದಿದೆ ಇವಾಗ. ಸೊ ಯುವ ನಿಧಿ, ವಿಡೋ ಪೆನ್ಷನ್ ಮತ್ತೆ ಗೃಹಲಕ್ಷ್ಮಿ 3 ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಇನ್ನೊಮ್ಮೆ ರಿಮೈಂಡರ್ ನಿಮಗೆ ಕೊಡ್ತಾ ಇದ್ದೀನಿ, ರೇಷನ್ ಕಾರ್ಡ್ ಇದ್ದವರು KYC ತಿದ್ದುಪಡಿ ಏನಾದ್ರು ಮಾಡಿಸ್ಕೋಬೇಕು ಅಂತ ಇದ್ರೆ ನಿಮಗೆ ಮಾರ್ಚ್ ತಿಂಗಳು ಕೊನೆಯ ಅವಕಾಶ. ಇನ್ನೂ 15 ದಿನ ಕಾಲಾವಕಾಶ ಇದೆ, ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಮುಂದಿನ ತಿಂಗಳು ಏಪ್ರಿಲ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅವಕಾಶಗಳು ಇದ್ದಾಗ ಎಲ್ಲ ಓಪನ್ ಆಗಿದ್ದಾಗ ಮಾಡಿಸ್ಕೊಂಬಿಡಿ, ಓಕೆನಾ? ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿಲ್ಲ, ಡಿಸ್ಟ್ರಿಬ್ಯೂಷನ್ ಕೂಡ ಸದ್ಯಕ್ಕೆ ಪ್ರಾರಂಭ ಆಗಿಲ್ಲ. ಲಾಸ್ಟ್ ಮಂತ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು, ಬಟ್ ಈ ಮಂತ್ ಇನ್ನ ಶುರು ಮಾಡ್ಲಿಲ್ಲ. ನಾನು ಶುರು ಮಾಡಿದ ತಕ್ಷಣ ಡಿಸ್ಟ್ರಿಬ್ಯೂಷನ್ ಅಪ್ರೂವಲ್ ಆಗ್ಲಿ ಎಲ್ಲಾದ್ರ ಬಗ್ಗೆ ನಾನು ಪ್ರತಿದಿನ ವಿಡಿಯೋನ ಮಾಡ್ತಾ ಇರ್ತೀನಿ. ನಿಮಗೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ, ಓಕೆನಾ? ಸೊ ಸದ್ಯಕ್ಕೆ ಎಲ್ಲಾ ವಿಚಾರಗಳ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.